ಅನು, ಎಕ್ಸೆಲ್ ಶೀಟ್ ರೆಡಿ ಆಯ್ತಾ? ಇನ್ 2 ಅವರ್ಸಲ್ಲಿ ಮೀಟಿಂಗ್ ಇದೆ. ಇನ್ ಹಾಫ್ ಅನ್ ಅವರ್ ರೆಡಿ ಆಗುತ್ತೆ. ಹಲೋ ಅಮ್ಮ. ಅನು, ನಿಮ್ಮ ಅಪ್ಪ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ ಕಣೆ. ಅಮ್ಮ ಏನಾಯ್ತಮ್ಮ? ಅದು ನಿಮ್ಮ ಅಪ್ಪನ ಅಂಗಡಿ ಫೋನ್ ಮಾಡಿದಮ್ಮ. ಶಂಕರ ಫೋನ್ ಎತ್ತಿದ. ನಿಮ್ಮ ಅಪ್ಪನಿಗೂ ಅಂಗಡಿ ಓನರ್ಗೂ ಜಗಳ ಆಯ್ತಂತೆ. ನಿಮ್ಮ ಅಪ್ಪನ ಕೆಲ್ಸದಿಂದ ತೆಗ್ದಾಕ್ಬಿಟ್ರಂತೆ ಕಣೆ. ಏನು ಹೇಳ್ದೇನೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಿಮ್ಮ ಅಪ್ಪ ಎಲ್ಲೋ ಹೋಗ್ಬಿಟ್ಟವ್ರೆ. ಎಲ್ಲಿ? ನನಗೂ ಗೊತ್ತಿಲ್ಲ. ನೀನ್ ಅಪ್ಪಂಗೆ ಫೋನ್ ಮಾಡ್ದ? ಮಾಡಿದೆ, ಸ್ವಿಚ್ ಆಫ್ ಬರ್ತಿದೆ. ಅನು, ನನ್ ತುಂಬಾ ಭಯ ಆಗ್ತಿದೆ. ನಿನ್ ಬಾನು. ಅಮ್ಮ ನೀನೇನು ಗಾಬರಿ ಪಡ್ಬೇಡ, ನಾನು ಬರ್ತೀನಿ. ಅಪ್ಪ ಎಲ್ಲೂ ಹೋಗಿರಲ್ಲ ಅಮ್ಮ, ಖಂಡಿತವಾಗ್ಲೂ ಬರ್ತಾರೆ. ನಾನು ಬಸ್ ಸ್ಟಾಪ್ ಹತ್ರ ಕಾಯ್ತಿರ್ತೇನೆ, ಅಲ್ಲಿಗೆ ಬಾ. ಸರಿ ಅಮ್ಮ, ನಾನು ಬರ್ತೀನಿ. ಬೇಗ ಬಾ. ಅಯ್ಯೋ, ನಾನು ಏನ್ ಮಾಡ್ಲಿ? ಕೆಮ್ಮಣ್ಣ, ಮನೆಗ್ ಬೀಗ ಹಾಕಿಲ್ಲ, ಒಂದ್ ಕಣ್ಣಿರ್ಲಿ. ಹಿಂಗೋಗ ಹಂಗ್ ಬಂದ್ಬಿಡ್ತೀನಿ. ಆಕ್ಚುಲಿ ಸರ್, ನಾನು ಮಿಸ್ಟರ್ ನಾಗಭೂಷಣ್ ಅಂಡ್ ಮಿಸ್ಟರ್ ಕಾಮತ್ ಇಬ್ಬರ ಹತ್ರನೂ ಮಾತಾಡಿದೆ. ನಮ್ಮ ಅಲ್ಟ್ರಾ ರೀಚಾರ್ಜ್ ಪ್ಲಾನ್ ನ ಫಸ್ಟ್ ಅಪೋಸ್ ಮಾಡಿದ್ದೆ ಅವರು. ಎಸ್ ಸರ್, ಪ್ಲಾನ್ ವರ್ಕ್ ಆಗ್ಲಿಲ್ಲ ಅಂದ್ರೆ ನಮ್ ದುಡ್ಡು ವಾಪಸ್ ಬೇಕು ಅಂತ ಹೇಳ್ತಿದ್ರು. ಸರ್, ಯು ನೋ ವಾಟ್, ಈಗ ಈಕ್ವೇಶನ್ನೇ ಬೇರೆ. ಆಕ್ಚುಲಿ ಅವರೆಲ್ಲ ನಿಮ್ ಗೈಡೆನ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಸರ್, ನಮ್ ಇವತ್ತಿನ ಬಿಸ್ನೆಸ್ ಪಂಚ್ ಲೈನ್ ಏನು ಗೊತ್ತಾ? 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು. ಅನು, ಎಕ್ಸ್ಕ್ಯೂಸ್ ಮೀ ಸರ್, ನಾನು ಅಲ್ಲ ಸರ್, ಮೀರಾ ಹೆಗ್ಡೆ ಸರ್. ಅದನ್ನು ಕರಿಬೇಕಾಗಿತ್ತಾ? ಕರೆದ್ರೆ ಅವಳು ಬರ್ಬೇಕಲ್ಲ ಜೆಂಡೆ. ಯಾಕೆ, ಏನಾಯ್ತು? ಅವಳು ಆಫೀಸಲ್ಲಿ ಇಲ್ಲ. ಆಫೀಸಿಗೆ ಬಂದಿಲ್ಲಲ್ವಾ? ಬಂದಿದ್ಲು, ಬಟ್ ಈಗಿಲ್ಲ ಸರ್. ಯಾಕೆ? ಯಾಕೆ ಅಂದ್ರೆ ಏನ್ ಹೇಳಿ ಜೇಂಡೆ, ಶೀ ಈಸ್ ಲೈಕ್ ದಟ್. ಅವಳಿಗೆ ಪ್ರೊಫೆಷನಲಿಸಮ್ ಅನ್ನೋ ಸ್ಪೆಲ್ಲಿಂಗ್ ಕೂಡ ಗೊತ್ತಿಲ್ಲ. ಡು ಯು ಥಿಂಕ್ ಶಿ ಕ್ಯಾನ್ ರಿಯಲಿ ಎಕ್ಸ್ಪ್ಲೇನ್ ವೈ ಶಿ ಈಸ್ ಬಿಹೇವಿಂಗ್ ಲೈಕ್ ದಿಸ್ ಅಂತ? ಬರ್ತಾಳೆ, ಹೋಗ್ತಾಳೆ. ವರ್ಕ್ ಕಲ್ಚರ್ ಇಲ್ಲ, ಪ್ರೊಫೆಷನಲಿಸಮ್ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ. ಇನ್ನು ಕಾಲೇಜ್ ಸ್ಟೂಡೆಂಟ್ಸ್ ತರ ಮೆಂಟಾಲಿಟಿ ಅವಳದು. ಸಾಕಾಗೋಗಿದೆ ನನಗಂತೂ. ಈ ಕ್ಲಾಸ್ ಇಷ್ಟ ಇಲ್ಲ ಅಂತಂದ್ರೆ ಬಂಕ್ ಮಾಡಿ ಹೋಗ್ತಾರಲ್ಲ, ಹಂಗೆ ಜೋಕ್ ಅನ್ಕೊಂಡ್ಬಿಟ್ಟಿದ್ದಾಳೆ ಈ ಕೆಲ್ಸನ. ಅವಳಿಗಂದು ಏನ್ ಪ್ರಯೋಜನ ಜೇಂಡೆ? ಯೋಗ್ಯತೆ ಮೀರಿ ಈ ಕೆಲಸ ಸಿಕ್ಕಿದೆ ಅವಳಿಗೆ. ಮೈಂಡ್ ಯೋರ್ ಟಂಗ್ ಮೀರಾ. ಮೈಂಡ್ ಯೋರ್ ಟಂಗ್. ಯಾರ ಯೋಗ್ಯತೆ ಬಗ್ಗೆನೂ ಇಲ್ಲಿ ಮಾತಾಡೋ ಹಾಗಿಲ್ಲ. ನಿನ್ನ ಪ್ರೆಷರ್ ನನಗೆ ಅರ್ಥ ಆಗುತ್ತೆ ಮೀರಾ. ನಿನ್ನ ಕೈ ಕೆಳಗಿರೋ ಅಷ್ಟು ಜನರನ್ನ ನೀನು ಮ್ಯಾನೇಜ್ ಮಾಡಬೇಕು, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಐ ಅಗ್ರಿ. ಹಾಗಂತ ಬೇರೆಯವ್ರ ಬಗ್ಗೆ ಈ ಥರ ಕಾಮೆಂಟ್ ಮಾಡೋದು ಸರಿಯಲ್ಲ. ಅವಳು ಹೇಳ್ದೆ ಕೇಳದೆ ಮನೆಗೆ ಹೋಗಿದ್ದಾಳೆ ಅಂತಂದರೆ ಅವಳು ಯಾಕೆ ಹೋಗಿದ್ದಾಳೆ ಅಂತ ತಿಳ್ಕೊಂಡು ಮಾತಾಡು. ತಿಳ್ಕೊಳ್ದೆ ಈ ಥರ ಬೇಜವಾಬ್ದಾರಿಯಿಂದ ಮಾತಾಡಬೇಡ. ಎಲ್ಲೋದ್ರಮ್ಮ? ಏನು ಒಂದು ಗೊತ್ತಾಗ್ತಿಲ್ವಲ್ಲೇ. ಏನಾಯ್ತು? ಹುಡುಕ್ತ ಅಮ್ಮ, ಹುಷಾರಮ್ಮ.
ಏನಪ್ಪ ದಿನಾಗ್ಲೂ ಇಲ್ಲಿ ಟೀ ಕುಡಿಯಕ್ಕೆ ಬರ್ತಿದ್ರಲ್ಲ ಬೈಟಿ ಟೀ ಕುಡಿಯಕ್ಕೆ ಅವ್ರು ಬಂದಿದ್ರಾ? ದಿನಕ್ಕೆ ಎಷ್ಟು ಜನ ಬರ್ತಾರೆ? ಯಾರು ಅಂತ ಹೇಳಿ? ಸುಬ್ರಹ್ಮಣ್ಯ ಸಿರಿಮನೆ ಅಂತ ಇಲ್ಲೇ ಸೀರೆ ಅಂಗಡಿಲಿ ಕೆಲಸ ಮಾಡ್ತಾರೆ. ಓ, ನಮ್ಮ ಸೀರೆ ಅಂಗಡಿ ಸುಬ್ಬಣ್ಣನಾ? ಹೋಗೋಣಕ್ಕ, ದಿನ ಬರೋರು. ಇವತ್ತು ಯಾಕೋ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಯ್ಯೋ, ಅಂಗಡಿಲೂ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಇಲ್ಲೇನಾದ್ರೂ ಬಂದ್ರೆ ನಿಮ್ಮ ಹೆಂಡ್ತಿನ ಮಗಳು ಹುಡ್ಕೊಂಡ್ ಬಂದಿದ್ರು, ಫೋನ್ ಮಾಡ್ಬೇಕಂತೆ ಅಂತ ಹೇಳ್ತೀಯಪ್ಪ? ಸರಿ ಕಣಕ್ಕ, ಹೇಳ್ತೀನಿ. ಬಾಮ. ನನಗೆ ಈ ಮದ್ವೆಗೆ ಒಪ್ಪಿಗೆ ಇದೆ. ತಾಯಿ ಎಲ್ಲವ? ಬಂಗಾರ ಮುದ್ದು, ನೀನ್ ಹೇಳ್ತಾ ಇರೋದು ನಿಜನೇನೆ? ಹ್ಞೂ ಅಮ್ಮ, ನನಗೆ ಈ ಮದ್ವೆಗೆ ಒಪ್ಪಿಗೆ ಇದೆ. ಅನು, ನಿನಗೊಪ್ಪಿಗೆ ಇದೆ, ಆದ್ರೆ ಸುಬ್ಬು ಅವ್ರು ಏನು ಹೇಳ್ತಾ ಇಲ್ವಲ್ಲ? ನನ್ನ ನಿರ್ಧಾರನೇ ನಮ್ಮ ಅಪ್ಪನ ನಿರ್ಧಾರ. ನಾನು ಹೇಳಿದಕ್ಕೆ ಅವ್ರು ಯಾವತ್ತೂ ಇಲ್ಲ ಅನ್ನಲ್ಲ.